ಫೈವ್ ಆರ್ ಸಿ ಬಿ ಅವೇ ಮ್ಯಾಚಸ್. ಯಪ್ಪ ನಮ್ಮ ಆರ್ ಸಿ ಬಿ ಏನು ಗುರು ಇದು? ಅವೇ ಮ್ಯಾಚಸ್ ಅಂದರೆ ಎನರ್ಜಿ, ಹೋಮ್ ಅಂದರೆ ಅಲರ್ಜಿ. ಏನು ಗುರು ಇದು? 5-5 ಅವೇ ಮ್ಯಾಚ್ ಗೆಲ್ಲೋದ್ರೆ ಸುಮ್ಮನೆನಾ? ಎಲ್ಲರೂ ಹೇಳ್ತಾರೆ ಹೋಮ್ ಮ್ಯಾಚ್ನ ಗೆಲ್ಲಬೇಕು ಅಂತ, ಹೋಮ್ ಅಡ್ವಾಂಟೇಜ್ ತಗೋಬೇಕು ಅಂತ. ಇವ್ರು ಅವೇ ಅಡ್ವಾಂಟೇಜ್ ತಗೊಂಬೋತಾವ್ರಲ್ಲ ಹೋಗ್ಬಿಟ್ಟು. ಇವತ್ತು ಹೇಳಿದ್ದೆ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತೀನಿ, ಏನಾದರೂ ನಿಮ್ಮದು ಕಮೆಂಟ್ ಸೆಕ್ಷನ್ ಹಾಕಿರೋದು ಯಾವ್ದಾದ್ರು ಒಂದು ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತೀನಿ. ಆರ್ ಸಿ ಬಿ ಸೋತ್ರೆ ಅಂತ ಗೆದ್ದಿದೆ ಗುರು, ಅಕ್ಸೆಪ್ಟ್ ಮಾಡೋಂತಿಲ್ಲ. ಯಾಕೋ ಏನೋ ಅನ್ನಿಸ್ತಾ ಇದೆ ಆರ್ ಸಿ ಬಿ, ನಾನು ಆರ್ ಸಿ ಬಿ ಜರ್ಸಿ ಹಾಕೊಂಡಿದ್ದ ಸೋಲ್ತಾ ಇತ್ತೆ ಅಂತ, ಅದಕ್ಕೋಸ್ಕರ ಇವತ್ತು ಆರ್ ಸಿ ಬಿ ಜರ್ಸಿನ ಹಾಕೊಂಡಿರಲಿಲ್ಲ. ಗೆದ್ದೈತೆ ಮಗ, 5-5 ಸುಮ್ಮನೆನಾ ಮಗ? ನಿಜ ಅಲ್ಲೋ, ಹೋಗ್ಬಿಟ್ಟು ಈಚೆ ಕಡೆ ಗೆದ್ಕೊಂಬರೋದು ಅಷ್ಟು ಈಸಿ ಅಲ್ವೇ ಅಲ್ಲ. ಬಟ್ ಇವ್ರಿಗೆ ಈಚೆ ಎಲ್ಲ ಓಮ್ ಆಗೋಗ್ಬಿಟ್ಟೈತೆ, ಓಮೇ ಈಚೆ ಆಗೋಗ್ಬಿಟ್ಟೈತೆ ಮಗ. ಪರವಾಗಿಲ್ಲ, ಚಿನ್ನಸ್ವಾಮಿ ಆಡಿಸ್ಲೇಬೇಡಿ, ಈಚೆ ಕಡೆನೇ ಆಡಿಸ್ಬಿಟ್ರೆ ನನ್ನ ಹತ್ರ ಐತಿ ಇವಾಗ ಸೀನ್ ನೋಡ್ತು ಅಂತಂದರೆ. ಟಾಸು ಗೆಲ್ತಾರೆ, ಮ್ಯಾಚು ಗೆಲ್ತಾರೆ. ನಮ್ಮ ಚಿನ್ನಸ್ವಾಮಿ ಟಾಸು ಗೆಲ್ಲಲ್ಲ, ಮ್ಯಾಚು ಗೆಲ್ಲಲ್ಲ, ಯಾತು ಗೆಲ್ಲಲ್ಲ, ಎಲ್ಲ ಕಂಪ್ಲೀಟ್ಲಿ ಅಗೇನ್ಸ್ಟ್ ಆಗೋಗ್ಬಿಡುತ್ತೆ. ಈಚೆ ಕಡೆ ಹೋಗ್ದಂಗೆ ಎಲ್ಲ ಕಂಪ್ಲೀಟ್ಲಿ ನಮ್ಮ ಪರವಾಗುತ್ತೆ. ಸೊ ಟಾಸ್ನು ಗೆದ್ರು ಗುರು, ಏನು ಗುರು ಇವತ್ತು ನಮ್ಮ ಆರ್ ಸಿ ಬಿ? ಟಾಸ್ನು ಗೆದ್ರು, ಮ್ಯಾಚ್ನು ಗೆದ್ರು. ಬೌಲಿಂಗ್ ಮಾಡ್ತೀವಿ ಅಂತ ಗೊತ್ತಿತ್ತು, ಟಾಸ್ ಗೆದ್ರು ಆಬ್ವಿಯಸ್ಲಿ ಬೌಲಿಂಗ್ ಮಾಡ್ತಾರೆ ಅಂತ. ಬೌಲಿಂಗ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಂಗೆ ಈ ಕಡೆಯಿಂದ ಚೆನ್ನಾಗಿನ ಪ್ರಿಯಾಂಶ್ ಆರ್ಯ ಜೊತೆಗೆ ಪ್ರಭ್ಸಿಮ್ರಾನ್ ಸಿಂಗ್ ಚೆನ್ನಾಗಿನ ಓಪನಿಂಗ್ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ತಾರೆ. 4 ಓವರ್ಗಳನ್ನು ಸಖತ್ತಾಗಿನೇ ಬಿಲ್ಡ್ ಮಾಡ್ತಾರೆ. ಆಲ್ಮೋಸ್ಟ್ ಎಷ್ಟು 42 ರನ್ ಏನೋ ಬಂದಿರುತ್ತೆ 4 ಓವರ್ಗೆ. ಅದಾದ್ಮೇಲೆ ಬಿದ್ದಂಥ ವಿಕೆಟು ಕೃಣಾಲ್ ಪಾಂಡ್ಯ, ಇಬ್ಬರು ವಿಕೆಟ್ನು ಕೂಡ ಎತ್ತಿದ್ದು. ಇನ್ಫ್ಯಾಕ್ಟ್ ಫಸ್ಟ್ 3 ವಿಕೆಟ್ನ ತಗೊಂಡು ನೋಡ್ತಾರೆ. ಕೃಣಾಲ್ ಪಾಂಡ್ಯ ಅವರ ಪಾತ್ರ ಏನಿದೆ 3ರಲ್ಲೂ ಕೂಡ ಇದೆ. ಶ್ರೇಯಸ್ ಅಯ್ಯರ್ ಅವರು ಔಟ್ ಆಗಿದ್ದು, ರೊಮ್ಯಾರಿಯೋ ಶೆಫರ್ಡ್ಗೆ ಕ್ಯಾಚ್ ಹಿಡ್ಕೊಟ್ರು ಬಂದ್ಬಿಟ್ಟು ಕೃಣಾಲ್ ಪಾಂಡ್ಯ ಅವರು ಡೈವ್ ಹಾಕ್ಬಿಟ್ಟು. ಆ್ಯಂಡ್ ಫಸ್ಟ್ 2 ವಿಕೆಟು ಪ್ರಭ್ಸಿಮ್ರಾನ್ ಸಿಂಗ್ನ ಜೊತೆಗೆ ಪ್ರಿಯಾಂಶ್ ಆರ್ಯನ ಇಬ್ಬರೂ ಕೂಡ ಔಟ್ ಎತ್ತಿದ್ದು. ಇನ್ನು ಕೃಣಾಲ್ ಪಾಂಡ್ಯನೇ ನೋಡಿ, ಇವರು ಎಫೆಕ್ಟಿವ್ ಆಗಿ ಕಾಣಿಸ್ಕೊಂಡು ಇವತ್ತು. ಕೃಣಾಲ್ ಪಾಂಡ್ಯ ಅದು ಯಾವಾಗ ಎಫೆಕ್ಟಿವ್ ಆಗಿ ಕಾಣಿಸ್ಕೊತಾರೋ, ಯಾವಾಗ ಬುಲ್ಡಾಗಿ ಹಾಕ್ತಾರೋ ಬಾಲ್ಗಳನ್ನ, ಯಾವಾಗ ನಾಯಿ ಕೂಸ್ಕೊತಾರೋ ಗೊತ್ತೇ ಆಗೋದಿಲ್ಲ. ಫಸ್ಟ್ 3 ವಿಕೆಟು ಬೇಗ ಹೋಗ್ತಾ ಇದ್ದಂಗೆ ಈ ಕಡೆಯಿಂದ ಅಲ್ಲ ಗುರು, ಟಕ ನಂಗೆ ವಿಕೆಟ್ ಎತ್ತಿದ್ದು, ಪಟ್ ನಂಗೆ ವಿಕೆಟ್ ಕ್ವಿಕ್ ಸಕ್ಸೆಷನಲ್ಲಿ. ಪಾರ್ಟ್ನರ್ಶಿಪ್ ಬಿಲ್ಡ್ ಆಗೋಕ್ಕೆ ಬಿಟ್ಟಿಲ್ಲ. ಹೌದು, ಅಲ್ಪ ಸ್ವಲ್ಪ ಪಾರ್ಟ್ನರ್ಶಿಪ್ಗಳು ಬಿಲ್ಡ್ ಆದೋ. ಈ ಕಡೆ ಪ್ರಭ್ಸಿಮ್ರಾನ್ ಸಿಂಗ್ ಮತ್ತು ಪ್ರಿಯಾಂಶ್ ಆರ್ಯದ ಒಂದು ಅಲ್ಪ ಸ್ವಲ್ಪ ಪಾರ್ಟ್ನರ್ಶಿಪ್. ಪ್ರಭ್ಸಿಮ್ರಾನ್ ಸಿಂಗ್ ಚೆನ್ನಾಗೇ ಕಾಣಿಸ್ಕೊಂತ ಇದ್ರು ನೋಡೋಕೆ ಹೋಯ್ತು ಅಂದರೆ. ಇಬ್ರು ಸೇಮ್ ರೀಸನ್ಲಿ ಡೇವಿಡ್ಗೆ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗ್ತಾ ಇದ್ದಾಗ ಈ ಕಡೆ ಇಂದ ಶ್ರೇಯಸ್ ಅಯ್ಯರ್ನು ಕೂಡ ಕಾಟನ್ ಬೋಲ್ಡ್ ಆಗಬೇಕಾಗಿರುತ್ತೆ. ಜಸ್ಟ್ ಮಿಸ್ಸು. ಕೃಣಾಲ್ ಪಾಂಡ್ಯ 3 ವಿಕೆಟ್ ಬಿದ್ದುಬಿಡ್ಬೇಕಾಗಿರುತ್ತೆ ಸ್ಟಾರ್ಟಿಂಗ್ದೇನೆ. ರೊಮ್ಯಾರಿಯೋ ಶೆಫರ್ಡ್ಗೆ 1 ವಿಕೆಟ್, ಶ್ರೇಯಸ್ ಅಯ್ಯರ್ ಅವ್ರದ್ದು ಏನು ಕಿತ್ತಾಗೆ ಆಗಲಿಲ್ಲ ಹೋದು ಶ್ರೇಯಸ್ ಅಯ್ಯರ್. ಇನ್ಫ್ಯಾಕ್ಟ್ ಟಾಪ್ ಆರ್ಡರ್ ಅಷ್ಟೇನಾಗಿ ಹೆವಿ ದೊಡ್ಡ ಪಾರ್ಟ್ನರ್ಶಿಪ್ ಏನು ಬಿಲ್ಡ್ ಮಾಡೋದಕ್ಕೆ ಆಗಲಿಲ್ಲ. ಜಾಶ್ ಇಂಗ್ಲಿಷ್ ಬರ್ತಾರೆ, ಮ್ಯಾಕ್ಸ್ವೆಲ್ ಕಳಿಸ್ಬಿಟ್ಟವ್ರೆ, ಹೋಗೋ ರಾಜ ನೀನು ಬೇಡ. ಆರ್ ಸಿ ಬಿ ಮೇಲೆ ಆಡಲೇ ಇಲ್ವಲ್ಲ ಅವರು, 2 ಮ್ಯಾಚ್ನೂ ಆಡಲಿಲ್ಲ. ಆರ್ ಸಿ ಬಿ ಮೇಲೆ ಏನೋ ಅಗೇನ್ಸ್ಟ್ ಬಂದ್ಬಿಟ್ಟು ಎಕ್ಸ್-ಆರ್ ಸಿ ಬಿ ಪ್ಲೇಯರ್ಸ್ ಏನೋ ಮಾಡ್ಬಿಡ್ತಾರೆ ಅಂತ ಅನ್ಕೊಂತಿದ್ವಿ. ಬಟ್ ಆಡಿಸ್ತಾನೆ ಇಲ್ಲ ಅಲ್ಲಿ ಮ್ಯಾಕ್ಸ್ವೆಲ್. 2 ಮ್ಯಾಚ್ನೂ ಆಡಿಲ್ಲ. ಅಟ್ಲೀಸ್ಟ್ ರನ್ಸಾರು ಹೊಡಿದ್ರೆ, ಜಾಶ್ ಇಂಗ್ಲಿಷ್ ಒಂದು 29 ರನ್ ಹೊಡಿದ್ರೆ, ಮ್ಯಾಕ್ಸ್ವೆಲ್ ಅದು ಹೊಡೆಯಲ್ಲ ಅಂತ ಅವರಿಗೆ ಬಿಲೀಫ್ ಫ್ಯಾಕ್ಟರ್ ಅಂತ ಕಾಣಿಸುತ್ತೆ. ಏನೂ ಆಗ್ತಿಲ್ಲ ಮ್ಯಾಕ್ಸಿ ಕೈಲಿ ಅಂತ, ಅದಕ್ಕೆ ಕೂಡಿಸ್ಬಿಟ್ಟವ್ರೆ. ಈ ಕಡೆ ಜಾಶ್ ಇಂಗ್ಲಿಷ್ 29 ರನ್ ಹೊಡಿತಾ ಇದ್ದಂಗೆ ಈ ಕಡೆಯಿಂದ ಒದರ ಬೇರೆ ಬಂದ್ಬಿಟ್ಟಲ್ಲಿ ರನ್ಔಟ್ ಆಗಿದ್ದು ಪಾಪ. ಏನು ಹೇಳ್ತೀರಾ, ರನ್ಔಟು ಇವತ್ತು ನಮ್ಮ ಆರ್ ಸಿ ಬಿದು ಕೂಡ ರನ್ಔಟ್ ಆಪರ್ಚುನಿಟಿಗಳು ಸಿಕ್ಕಾಪಟ್ಟೆ ಕ್ರಿಯೇಟ್ ಆಗಿತ್ತು. ಬಟ್ ಆದರೆ ಎಲ್ಲ ನಮ್ಮ ಪರವಾಗಿನೇ ಬಂತು, ಇವ್ರ ಪರವಾಗಿ ಏನೂ ಬರಲ್ಲ. ಒದರ ಅನ್ಫಾರ್ಚುನೇಟ್ಲಿ 2 ರನ್ ಹೊಡೋದಕ್ಕೆ ಹೋಗ್ಬಿಟ್ಟು ರನ್ಔಟ್ ಆಗ್ತಾ ಇದ್ದಂಗೆ ಸುಯಾಶ್ ಶರ್ಮಾ ಬಂದ್ಬಿಟ್ಟು ಟೆಳಿಂಗ್ ಅಂತ ಇಬ್ಬರು ಆಸ್ಟ್ರೇಲಿಯನ್ಸ್ನ ಕಳಿಸಿದ್ರು. ಹಂಗೆ ಮನೆಗೆ ಜಾಶ್ ಇಂಗ್ಲಿಷ್ನು ಕೂಡ ಬೋಲ್ಡು, ಮಾರ್ಕಸ್ ಸ್ಟಾಯ್ನಿಸ್ ಕೂಡ ಒಂದೇ ಓವರ್ ಬೋಲ್ಡು, 15 ಓವರ್ ಅಂತ ಕಾಣಿಸುತ್ತೆ. ಸುಯಾಶ್ ಶರ್ಮಾ ಟರ್ನ್ ಮಾಡಿ ಹಾಕ್ಬಿಟ್ರು. ಅಲ್ಲಿ ಎಲಿವೇಶನ್ ತೊಗೊಂಡು ನೋಡ್ತಾ ಇದ್ದಾರೆ ಜಾಶ್ ಇಂಗ್ಲಿಷ್ ಜೊತೆಗೆ ಮಾರ್ಕಸ್ ಸ್ಟಾಯ್ನಿಸ್, ಇಬ್ಬರು ಆಸ್ಟ್ರೇಲಿಯನ್ಸು. ಇಬ್ಬರು ಕೂಡ ಕಳಿಸ್ತಾ ಇದ್ದಂಗೆ ಕಚ್ಕೊಂಡ್ಬಿಟ್ರು, ಕುಸ್ತೋಗ್ಬಿಟ್ರು. ಹಂಗೆ ಶಶಾಂಕ್ ಸಿಂಗ್ ಏನು ಆಡಿದ್ದು ಇವತ್ತು, ಟುಕ್ಕು ಅಂತ ರನ್ಸೇ ಬರ್ತಾ ಇಲ್ಲ. ಒಂದು 30+ ಹೊಡೆದಿರ್ಬೋದು. ಏನು ಆಡ್ತಾವ್ರು ಇವತ್ತು ಶಶಾಂಕ್ ಸಿಂಗ್? ನಾವು ಅಂದ್ಬಿಟ್ರು ಶಶಾಂಕ್ ಸಿಂಗ್ಗೆ ಬೇರೆ, ಇಲ್ಲಿ ಆಡ್ತಿದ್ರು ಶಶಾಂಕ್ ಸಿಂಗೇನೆ ಬೇರೆ. ಪೋಪ್ಳಲ್ಲಿ ಬಾಟಮಲ್ಲಿ ಬಂದ್ಬಿಟ್ಟು ನಾಯಿ ಹೊಡೆದಂಗೆ ಹೊಡಿಯೋಂಥ ಶಶಾಂಕ್ ಸಿಂಗ್ನ ನಾವು ನೋಡಿದ್ದೀವಿ. ಇಲ್ಲಿ ಹೊಡಿತಾವ್ರು ಆಗ್ತಾ ಇಲ್ಲ, ಅದು ಹೋಗ್ತಾ ಇಲ್ಲ. ಎಂಥ ಬೌಲಿಂಗ್ನ ಇವತ್ತು ಮಾಡಿದ್ದು. ಭುವಿ ಮಾಡಿದ್ದಂಥ ಬೌಲಿಂಗು, ಸುಯಾಶ್ ಮಾಡಿದ್ದಂಥ ಬೌಲಿಂಗು, ಕೃಣಾಲ್ ಪಾಂಡ್ಯ ಮಾಡಿದಂಥ ಬೌಲಿಂಗು. ಕೊಟ್ಟೇ ಇಲ್ಲ ಗುರು ರನ್ನು. 26, 25, 21 ರನ್ನು ಇಷ್ಟೇ ಕೊಟ್ಟಿರೋದು. 20 ಕೊಟ್ಟಿದ್ದಾರೆ 3 ಜನ ಬೌಲರ್ಸ್ಗಳು. ಜಾಶ್ ಹ್ಯಾಸಲ್ವುಡ್ನೇ ಹಂಗೆ ನೋಡೋಕೆ ಸ್ವಲ್ಪ ಕಾಸ್ಟ್ಲಿ ಆಗಿದೆ, 39 ರನ್ನು ಕೊಟ್ಟಿದ್ದಾರೆ. ಸೊ ಅದು ಬಿಡ್ತು ಅಂದರೆ ಎಲ್ಲರೂ ಟಾಪ್ ನಾಚ್ ಬೌಲಿಂಗ್ ಇವತ್ತು, ಟಾಪ್ ನಾಚ್ ಬೌಲಿಂಗ್ ಪರ್ಫಾರ್ಮೆನ್ಸಿಂದನೇ ಇವತ್ತು ನಾವು ಗೆದ್ದಿರೋದು. ಬ್ಯಾಟಿಂಗ್ ಕೂಡ ಚೆನ್ನಾಗೇನೆ ಆಡಿದ್ದೀವಿ. ಚೇಸ್ ಮಾಡೋದೇನು ಸುಮ್ಮನೆನಾ? ಹೌದು, ಲೋ ಟೋಟಲ್ ಆಗಿರ್ಬೋದು. ಸ್ಲೋ ಆ್ಯಂಡ್ ಲೋ ಇರುವಂಥ ವಿಕೆಟೇನು ಅಷ್ಟರ ಮಟ್ಟಿಗೆ ಕಂಫರ್ಟಬಲ್ ಏನಿರಲಿಲ್ಲ ಬ್ಯಾಟಿಂಗ್ ಆಡೋದಕ್ಕೆ. ಚಿನ್ನಸ್ವಾಮಿಗೆ ಇನ್ನೊಂದು ಸ್ವಲ್ಪ ಬೆಟರ್ ಆಗಿತ್ತು ಅಷ್ಟೇ. ಬ್ಯಾಟಿಂಗ್ ಕಂಫರ್ಟಬಲ್ ಆಗಿ ಆಡಿ ಗೆಲ್ತಾರೆ ಅಂತ ಗೊತ್ತಿತ್ತು. ಯಾವಾಗ ಇವ್ರು 150 ನಾನು ಅಂದ್ಕೊಂಡಿದ್ದೆ ಇಷ್ಟು ಬರಲ್ವೇನೋ ಅಂತ ಅಂದ್ಕೊಂಡಿದ್ದೆ. ಇವ್ರು ಆಡ್ತಾರೆ ಊಟನ ನೋಡ್ತು ಅಂತಂದರೆ, ಯಾಕಂದರೆ ಡೆತ್ ಬೌಲಿಂಗ್ ಆ ರೇಂಜಿಗೆ ಮಾಡ್ತಾ ಇದ್ವಿ. ಹ್ಯಾಸಲ್ 1-6ನ ಮಾರ್ಕೋ ಹ್ಯಾನ್ಸನ್ ಕೊಟ್ಟಂಥ ಕಾಂಟ್ರಿಬ್ಯೂಷನ್ ಕೂಡ ಮೆಚ್ಕೊಳ್ಳೇಬೇಕು. ಅಲ್ಲ ಹೊಡಿಬೋದಾಗಿತ್ತು ಇವ್ರಿಗೆ. ಏನಕ್ಕೆ ಹಿಂಗೆ ಆಡಿದ್ರು ಅಂತ ಗೊತ್ತಾಗ್ತಿಲ್ಲ ಮಗ. ಡೆತ್ತಲ್ಲಿ ರನ್ಸೇ ಬಂದಿಲ್ಲ ಇವರಿಗೆ. ಲಾಸ್ಟ್ 5 ಓವರಲ್ಲಿ ರನ್ಸೇ ಬಂದಿಲ್ಲ ಅಲ್ಲಿ. ನಾನು ಅಂದ್ಕೊಂಡೆ
ಒಂದು ಪಾಯಿಂಟಲ್ಲಿ 170 ಹೋಗ್ಬೋದು ಅಂತ. ಬಟ್ 170 160 ತಲುಪೋಕ್ಕಾಗಲಿಲ್ಲ. ಯಾವಾಗ ಇವ್ರು 158 ಟಾರ್ಗೆಟ್ ನಾವು ಕೊಡ್ತಾ ಇದ್ದಂಗೆ ಪಕ್ಕ ಚೇಸ್ ಆನ್ ಆಗುತ್ತೆ ಅಂತ ಕಾನ್ಫಿಡೆನ್ಸ್ ಹೈ ಆನ್ ಆಗಿ ಬಂತು ನಮ್ಮ RCB ಫ್ಯಾನ್ಸಿಗೆ. ನಮ್ಮ ಓಪನರ್ಸು ಫಿಲ್ ಸಾಲ್ಟು ಜೊತೆಗೆ ವಿರಾಟ್ ಕೊಹ್ಲಿ ಭರ್ಜರಿಯಾಗಿ ಆಡಿದ್ರು ಇವತ್ತು. ಸ್ಲೋ ಆಗೇ ಬಂತು ರನ್ಸ್ಗಳು ಇವತ್ತು. ಉಗಿಬೇಡ್ರಿ ಕಾಮೆಂಟ್ ಸೆಕ್ಷನ್, ಸ್ಲೋ ಆಗಿ ಆಡ್ಬಿಟ್ರು ಕೊಹ್ಲಿ ಅಂತ. ಗೆದ್ವಾ, ಅದೇ ತಾನೇ ಮ್ಯಾಟ್ರ್ ಆಗೋದು. ಗೆದ್ವಿ ಅಲ್ಟಿಮೇಟ್ಲಿ. ಹೌದು, 40+ ಬಾಲ್ಸ್ಗೆ 50 ಬಂದಿದ್ದು. ವಿರಾಟ್ ಕೊಹ್ಲಿ ಬ್ಯಾಟು ಕೂಡ ಎತ್ತಲಿಲ್ಲ 40+ ಬಾಲ್ಗೆ 50 ಬಂದಿದ್ದರಿಂದ. ಅವ್ರಿಗೆ ಯಾಕೋ ಯಾಕೋ ಹೆವಿ ನಿಧಾನಕ್ಕೆ ಆಡ್ಬಿಟ್ಟೆ ಅಂತ ಅನ್ನಿಸ್ತು ಅಂತ ಕಾಣಿ. ಅದಕ್ಕೋಸ್ಕರ ಆಫ್ ಸೆಂಚುರಿ ಆದಾಗ ಬ್ಯಾಟ್ನೇ ಎತ್ತಲಿಲ್ಲ. ಫಿಲ್ ಸಾಲ್ಟು ಹೆಡ್ಸ್ ಹೊಡ್ಕೊಂಡು ಬೌನ್ಸ್ ಬಾಲ್ಗೆ ಔಟ್ ಆದರು. ಹರ್ಷದೀಪ್ ಸಿಂಗ್ ಅವರ ಬೌಲಿಂಗಲ್ಲಿ ಸ್ಟಾರ್ಟಿಂಗಲ್ಲಿ ಪಟ್ಟನಂಗೆ ಬಿತ್ತು ವಿಕೆಟು. ಸೊ ದೇವದತ್ ಪಡಿಕ್ಕಲ್ ಜೊತೆಗೆ ವಿರಾಟ್ ಕೊಹ್ಲಿ ಪಾರ್ಟ್ನರ್ಶಿಪ್ನ ಹೆವಿಯಾಗಿ ಬಿಲ್ಡ್ ಮಾಡಿದ್ದು. DDPನ ಸಿಕ್ಕಾಪಟ್ಟೆ ಅಂಡರ್ ಎಸ್ಟಿಮೇಟ್ ಮಾಡಿಬಿಟ್ಟಿದ್ರು ಲಾಸ್ಟ್ ಮ್ಯಾಚಲ್ಲಿ. ಏನೂ ಆಡಲ್ಲ, ಸೆಷನ್ ಕಳಿಸ್ಬಿಡ್ರಿ ಗುರು ಅಂತ. ಬಟ್ ಈ ಮ್ಯಾಚ್ ಪ್ರೂವ್ ಮಾಡಿ ತೋರಿಸಿದೆ. ಆ್ಯಕ್ಚುಲಿ DDP ಲಾಸ್ಟ್ ಮ್ಯಾಚ್ನು ಕೂಡ ಮಸ್ತಾಗಿ ಪರ್ಫಾರ್ಮ್ ಮಾಡಿದರು. ಬಟ್ ಲಾಸ್ಟ್ ಮ್ಯಾಚ್ ಹಾಕೊಳ್ಳಲಿಲ್ಲ ಅವ್ರನ್ನ, ಏನಕ್ಕೆ ಅಂತ ಗೊತ್ತಿಲ್ಲ. ಅಂದರೆ 14 ಓವರ್ ಮ್ಯಾಚ್ ಆಯಿತು, ಅದಕ್ಕೋಸ್ಕರ ಅಂಡರ್ ಎಸ್ಟಿಮೇಟ್ ಮಾಡಿದರು. ಸೊ ಇವತ್ತಿನ ಮ್ಯಾಚಲ್ಲಿ ಪ್ರೂವ್ ಮಾಡಿದರೆ DDP ನೆಕ್ಸ್ಟ್ ಲೆವೆಲ್ ಟಾಪ್ ನಾಚ್. ಫಸ್ಟ್ 50 ಆಫ್ ದಿಸ್ ಸೀಸನ್ DDPಗೆ ಸಗದಾಗಿ ಆಡಿದ್ರು ಅವರು. ಇನ್ಫ್ಯಾಕ್ಟ್ ವಿರಾಟ್ ಕೊಹ್ಲಿ ಓಪನಿಂಗ್ ಬಂದಿದ್ರು, ಇವರೇ ಬೇಗನೆ 50 ಮಾಡಿದ್ದು. DDP ಬೇಗ 50 ಮಾಡಿದ್ದು. 50 ಆಗ್ತಾ ಇದ್ದಂಗೆ DDP ಅವರು ಕೈ ಚೆಲ್ಲಿದ್ರು ವಿಕೆಟ್ನ. ಆ್ಯಂಡ್ ವಿರಾಟ್ ಕೊಹ್ಲಿ ಅವರು ಮ್ಯಾಚ್ನ ಫಿನಿಶ್ ಮಾಡ್ಕೊಂಡು ಕೊಟ್ಟಿದ್ದು ರಜತ್ ಪತಿದಾರ್ ಅವ್ರ ಜೊತೆಗೆ 70+ ಹೊಡೆದ್ಬಿಟ್ಟು. ಸೊ ಶಿಸ್ತಾಗಿ ಮುಗಿಸಿದ್ರು ಅವರು. 1 ಸೈಡೆಡ್ ಮ್ಯಾಚ್ ಮಾಡಿ ಬಿಸಾಕಿದ್ರು. ಮುಯ್ಯಿ ಚುಪ್ತಾ ಮಾಡಿದ್ದೀವಿ. ಪಂಜಾಬ್ ಕಿಂಗ್ಸು ಇಟ್ಕೊಂಡಿಲ್ಲ. ಅವರ ಹೋಮ್ಗೆ ಹೋಗ್ಬಿಟ್ಟು ವಾಪಸ್ ಕೊಟ್ಬಿಟ್ಟು ಬಂದಿದ್ವಿ. ಜಾಸ್ತಿ ಏನು ಗ್ಯಾಪ್ ತೊಗೊಂಡಿಲ್ಲ ಗುರು. ಒಂದೇ ದಿನದಲ್ಲೇ ಹೋಗ್ಬಿಟ್ಟು ವಾಪಸ್ ಕೊಟ್ಬಿಟ್ಟು ಬಂದಿದ್ವಿ. ಮ್ಯಾಕ್ಸ್ 2 ದಿನದಲ್ಲಿ ವಾಪಸ್ ಕೊಟ್ಬಿಟ್ಟು ಬಂದಿದ್ದೀವಿ. ತಗೊಳ್ಳಿ, ನಾವು ಇಟ್ಕೊಳೋದಿಲ್ಲ, ಕೊಟ್ಟೆ ಅಭ್ಯಾಸ ನಮಗೆ ಅಂತ. ಒಂದು ಹೇಳಲೇಬೇಕು ಅಂತ ಅನ್ಕೊಂಡಿದ್ದೇನೆ. ಅನ್ನೋದೇನು ಅಂತಂದರೆ 4 ರನ್ನ ಹೊಡ್ಬಿಟ್ರು ಗುರು ಇವತ್ತು. ಗೊತ್ತಿಲ್ಲ ಈ ಸೀಸನಲ್ಲಿ 4 ರನ್ನ ಓಡೋದು ಆಗುತ್ತಾ ಆಗಲ್ಲ ಅಂತ. 3 ರನ್ ಓಡ್ಬೋದು, ಬಟ್ 4 ರನ್ನ ಓಡೋದಿದೆಯಲ್ಲ, ಬೌಂಡ್ರಿನ ತಡೆಯೋದಕ್ಕೆ ಅಂತ ಫೀಲ್ಡರ್ ಹೋಗ್ತಾರೆ. ಸೊ ಇವ್ರು ನೋಡ್ರೆ DDP ಮತ್ತು ವಿರಾಟ್ ಕೊಹ್ಲಿ ನಾಯಿ ಓಡ್ದಂಗೆ ಓಡ್ತಾರೆ ಇವರು. ಓಡಿಸ್ತಾರೆ ಇನ್ಫ್ಯಾಕ್ಟ್ ವಿರಾಟ್ ಕೊಹ್ಲಿ. ಅಲ್ಲಾಗರು ಸ್ಟ್ರೈಕಲ್ಲಿ ಇದ್ದಿದ್ದು ದೇವದತ್ ಪಡಿಕ್ಕಲ್ಲೇ, ಅವ್ರಿಗೆ ರನ್ಸ್ ಹೋಗ್ತಿತ್ತು. ಬಟ್ ನೋಡಿ ವಿರಾಟ್ ಕೊಹ್ಲಿ ಹೊಟ್ಟೆ ಊರಿಲ್ಲ. ಪರವಾಗಿಲ್ಲ, ಆದರೆ ಓಡು ಅಂತ ನಾಯಿ ಓಡಿಸ್ದಂಗೆ ಓಡಿಸ್ಬಿಟ್ರು 4 ರನ್ನ. ಇನ್ಫ್ಯಾಕ್ಟ್ ಸಿಕ್ಕಾಪಟ್ಟೆ ಓಡಿಸಾಡ್ಬಿಟ್ರು ಇವತ್ತು. ರಜತ್ ಪತಿದಾರ್ ಅವ್ರು ರನ್ಔಟು ಕೂಡ ಆಗಬೇಕಾಗಿತ್ತು. ಬೈತಾ ವಿರಾಟ್ ಕೊಹ್ಲಿ ಓಡಬೇಕು ತಾನೇ ಅಲ್ಲಿ. ಕ್ಯಾಪ್ಟನ್ಗೆ ಬೈಯೋ ಅಂತ ಪ್ಲೇಯರ್ನ ನೋಡಿದಿರಾ ನೀವು? ಯಾವ್ದಾದ್ರು ಟೀಮ್ ಕ್ಯಾಪ್ಟನ್ಗೆ ಬೈತಾರ? ಅದು ನಮ್ಮ RCBಲಿ ನೋಡಿದ್ದೀರಾ? ರಜತ್ ಪತಿದಾರ್ಗೆ ವಿರಾಟ್ ಕೊಹ್ಲಿ ಕಿರ್ಚಿದ್ದು, ಓಡೋಕ್ಕಾಗಲ್ವೇನಯ್ಯ ನಿನಗೆ ಅಂತ. ಬಟ್ ಆ ಥ್ರೋ ನೆಟ್ಟಿಗೆ ಮಾಡಿಲ್ಲ. ಶ್ರೇಯಸ್ಸರ್ ಅಂತ ಕಾಣಿಸಿತ್ತು. ಥ್ರೋ ಮಾಡಿತ್ತು ರನ್ಔಟ್ ಆಗುವಂಥ ಚಾನ್ಸಸ್ ಇತ್ತು. ವಿರಾಟ್ ಕೊಹ್ಲಿ ಕೂಡ ರನ್ಔಟ್ ಆಗುವಂಥ ಚಾನ್ಸಸ್ ಇತ್ತು. ಬಟ್ ಏನು ಮಾಡೋಕ್ಕಾಗೋದಿಲ್ಲ, ಏನು ಬರ್ದಿರಲಿಲ್ಲ ಇವತ್ತು. ಒಂದು ಗೊತ್ತಾಗ್ತಾ ಇಲ್ಲದೆ ಇರೋವಂಥದ್ದು ಏನು ಅಂತಂದರೆ, ಯಕ್ಷ ಪ್ರಶ್ನೆಯಾಗಿ ಉಳ್ಕೊಂಡಿರೋದೇನು ಅಂತಂದರೆ, ನಮ್ಮ RCB ಹೋಮಲ್ಲಿ ಯಾಕೆ ಗೆಲ್ತಾ ಇಲ್ಲ ಅವೇಗೆ ಹೋಗ್ಬಿಟ್ಟು ಹಿಂಗೆಲ್ಲ ಸೆಲೆಬ್ರೇಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹೋಮ್ ಏನಾಗಿದೆ? ಇನ್ನು ಚಿನ್ನಸ್ವಾಮಿನ ಇವರು ಏನು ಹೇಳ್ತಾರೆ ಅದಕ್ಕೆ, ಚಿನ್ನಸ್ವಾಮಿನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಿಲ್ವಾ ನಮ್ಮ RCB ಟೀಮ್ಗೆ ಅಂತ ಅನಿಸುತ್ತೆ. ಬಟ್ ನಮ್ಮ ಹೋಮಲ್ಲಿ ಒಂದು ಮ್ಯಾಚ್ ಗೆದ್ಬಿಟ್ರು ಅಂತಂದರೆ ಅದಕ್ಕಿಂತ ಖುಷಿ ಆಗುವಂಥದ್ದು ಇನ್ನೊಂದಿಲ್ಲ. ಹೌದು, 7-7 ಹೊಡಿಬೋದು ಇವ್ರು ಅವೇ ಮ್ಯಾಚ್ಗಳನ್ನ. ಬಟ್ ಹೋಮಲ್ಲಿ 7-7 ಸೋತೋಗ್ಬಿಡ್ತು ಅಂದರೆ ಕಷ್ಟಕರವಾಗಿ ಹೋಗ್ಬಿಡುತ್ತೆ ನಮಗೆ. ಬಟ್ ಇವಾಗ ಸದ್ಯ ಮಟ್ಟಿಗಂತೂ ಕಂಫರ್ಟಬಲಾಗಿ ಕಾಣಿಸ್ತಾ ಇದ್ದಾರೆ. ಸೋತಿರುವಂಥದ್ದು 3 ಮ್ಯಾಚು, ಗೆದ್ದಿರುವಂಥದ್ದು 5 ಮ್ಯಾಚ್, ಅದನ್ನು ಕಂಫರ್ಟಬಲಾಗಿ ಕಾಣಿಸ್ತಾ ಇದ್ದಾರೆ. ಸೊ ನೋಡೋಣ, ಹೋಪ್ ಫಾರ್ ದ ಬೆಸ್ಟ್. ಚಿನ್ನಸ್ವಾಮಿಲಿ ಒಂದು ಮ್ಯಾಚು ಗೆದ್ದು ತೋರಿಸ್ಲಿ ನಮ್ಮ RCB. ಈ ಒಂದು ಸ್ಟ್ರೀಕ್ ಏನಿದೆ ಅದು ಬ್ರೇಕ್ ಆಗಲಿ ಅಂತ ನಾವು ಕೇಳ್ಕೊಳ್ತೀವಿ ಅಷ್ಟೇ. ಇವತ್ತಿನ ಮ್ಯಾಚ್ ಅಂತ ಟಾಪ್ ನಾಚ್ಕರು 1 ಸೈಡ್ ಮಾಡಿ ಬಿಸಾಕಿದ್ರು ಪಂಜಾಬ್ ಕಿಂಗ್ಸ್ಗೆ. ಸಿಗೋಣ ಮುಂದಿನ ನೋಡಿದ್ರಿ ಗಾಯ್ಸ್, ಬಾಯ್.